ಗಾಯ್ಸ್, ಒಂದು 2 ಡೇಸ್ ಬ್ಯಾಕು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ಮಂಡ್ಯ ಶುಗರ್ ಫ್ಯಾಕ್ಟ್ರಿಯಿಂದ ಸೂಳೆಕೆರೆಗೆ ಚನ್ನಪ್ಪನ ದೊಡ್ಡಿ ಮಾರ್ಗ ಬರುವಂತಹ ಹೆಬ್ಬಾಳ ಕಾವಲಿಯಲ್ಲಿ ಮಲ್ಲಾಸ್ ನೀರು ಮತ್ತು ಕೆಮಿಕಲ್ ನೀರನ್ನ ಬಿಟ್ಟವ್ರೆ ಅಂತ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ಸುಮಾರು ಜನಗಳು ತುಂಬಾ ಸಿಕ್ಕಾಪಟ್ಟೆ ಕಮೆಂಟ್ ಮಾಡಿದರು. ಏನಪ್ಪ ಅಂತಂದರೆ, ಇದು ಫ್ಯಾಕ್ಟ್ರಿ ನೀರಲ್ಲ, ಚರಂಡಿ ನೀರು. ಆ ಚರಂಡಿ ನೀರು ಇಲ್ಲಿ ಬಂದಿರೋದ್ರಿಂದ ಮೀನು ಸತ್ತೋಗೈತೆ ಅಂತ ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋರೆ. ಈಗ ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಇದು ಚರಂಡಿ ನೀರಾಗಿದ್ದರೆ ಮೀನುಗಳು ಸಾಯುವಂಥ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಗೊತ್ತಿರಲಿಲ್ಲ. ಇದು ಚರಂಡಿ ನೀರಂತೂ ಮೊದಲೇ ಅಲ್ಲ. ಚರಂಡಿ ನೀರು ಆಗಿದ್ರೂ ಕೂಡ ಅದು ದಿನ ದಿನ ಸ್ವಲ್ಪ ಸ್ವಲ್ಪ ಬರಬೇಕೇ ಹೊರತು ಒಂದೇ ದಿನ ಇಷ್ಟೊಂದು ನೀರು ಬರೋಕ್ಕೆ ಸಾಧ್ಯ ಇಲ್ಲ, ಇಷ್ಟೊಂದು ಕೆಮಿಕಲ್ ನೀರು ಬರೋಕ್ಕೆ ಸಾಧ್ಯವೂ ಇಲ್ಲ. ಸರಿನಾ? ಇದು ಆಲ್ಮೋಸ್ಟು ಮಲ್ಲಾಸ್ ನೀರು. ಯಾಕೆಂದರೆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ. ನಾವು ಮಂಡ್ಯದವರು, ಮಂಡ್ಯ ಫ್ಯಾಕ್ಟ್ರಿ ಕೆಲಸ ಮಾಡ್ತಾಯಿರೋರು, ಅಕ್ಕಪಕ್ಕ ಗದ್ದೆಗೆ ಮಲ್ಲಾಸ್ನ ಹೊಡ್ಕೊಂಡಿರೋರು ಈ ಸ್ಮೆಲ್ ಬತ್ತಿದಂಗೆ ಪಕ್ಕ ಕಂಡುಹಿಡಿತಾರೆ ಇದು ಮಲ್ಲಾಸ್ ನೀರೇ ಅಂತ. ಮಲ್ಲಾಸ್ ನೀರು ಆಮೇಲೆ ಬೇರೆ ಬೇರೆ ಕೆಮಿಕಲಲ್ಲಿ ಬೈಲರ್ನ ತೊಳೆದಿರ್ತಾರೆ, ಕೆಮಿಕಲ್ ಹಾಕಿ ಅದನ್ನು ಬೈಲರ್ನ ತೊಳೆದಿರ್ತಾರೆ. ಆ ನೀರನ್ನ ಡೈರೆಕ್ಟಾಗಿ ಕಾವಲಿ ಮುಖಾಂತರ ನೀರು ಅವರು ಬಿಟ್ಟಿರೋದ್ರಿಂದ ಈ ಕೆರೆಗೆ ಬಂದು ಸಂಗ್ರಹಣೆ ಆಗೈತೆ. ಅದು ಫುಲ್ ಬ್ಲ್ಯಾಕು, ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತೈತೆ. ಈಗ ಅದು ಅದರಲ್ಲಿ ಮೀನುಗಳು ಸತ್ತೈತೆ. ಮೀನನ್ನ ತಿಂದಿರ್ತವಲ್ಲ ಪಕ್ಷಿಗಳು, ಆ ಪಕ್ಷಿನೂ ಕೂಡ ಆಲ್ರೆಡಿ ಡೆತ್ ಆಗ್ಬಿಟ್ಟೈತೆ. ಅವೆಲ್ಲ ಆ ಕಡೆ ಆಯ್ತಲ್ಲ, ಆ ಕಡೆ ತುಂಬಾ ಸತ್ತೈತೆ. ಮೀನುಗಳು ಲೆಕ್ಕಕ್ಕೆ ಇಲ್ಲ. ಇದನ್ನೇನಾದರೂ ಬೇರೆ ಪ್ರಾಣಿ ಪಕ್ಷಿಗಳು ಕುಡಿದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅಂತ ಖಂಡಿತವಾಗ್ಲೂ ಆಗುತ್ತೆ. ಅಂದರೆ ಕಮೆಂಟ್ ಮಾಡಿರೋರಿಗೆ ಎಲ್ರಿಗೂ ಓಕೆ, ಕಮೆಂಟ್ ಮಾಡಿದ್ದೀರಾ, ಅದು ನಿಮಗೆ ಗೊತ್ತಿರೋದನ್ನ ನೀವು ಮಾಡಿದ್ದೀರಾ, ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ. ನಾನು ಇಲ್ಲಿ ಅಕ್ಕಪಕ್ಕ ಜನಗಳನ್ನ ವಿಚಾರಿಸಿ ನನಗೆ ಬಂದಂಥ ಮಾಹಿತಿಗಳಲ್ಲಿ ಇದು ಚರಂಡಿ ನೀರು ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಅವರು ಇಲ್ಲಿ ಸ್ಥಳೀಯ ಜನಗಳನ್ನ ವಿಚಾರಿಸಿದಾಗ ಹೇಳಿರೋದು ನನಗೆ ಅವರು, ಇದು ಮಲ್ಲಾಸ್ ನೀರೇ. ಫ್ಯಾಕ್ಟ್ರಿ ಕ್ಲೀನ್ ಮಾಡಿದಾಗ, ಅಂದರೆ ಇದು ಈಗ ಸ್ಟಾರ್ಟ್ ಆಗಿರ್ಬೋದು ಫ್ಯಾಕ್ಟ್ರಿ, ಬಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಬೈಲರ್ನ ನೀಟಾಗಿ ಕ್ಲೀನ್ ಮಾಡ್ತಾರೆ. ಆಸಿಡ್ ಹಾಕಿ ಇಲ್ಲ ಬೇರೆ ಬೇರೆ ಕೆಮಿಕಲ್ನ ಹಾಕಿ ಕ್ಲೀನ್ ಮಾಡ್ತಾರೆ. ಆ ನೀರು ಇಲ್ಲಿಗೆ ಬಂದು ಸಂಗ್ರಹಣೆ ಆಗಿರುವಂಥದ್ದು. ಅಂತಹ ಮೀನುಗಳು, ಮೀನನ್ನು ಕುಡಿದಿರೋ ಮೀನುಗಳನ್ನ ತಿಂದಿರುವಂಥ ಪಕ್ಷಿಗಳು ಕೂಡ ಡೆತ್ ಆಗಿದೆ. ಇದಿಷ್ಟೇ ಗಾಯ್ಸ್, ಇನ್ನೇನಿಲ್ಲ. ಸ್ವಲ್ಪ ಕ್ಲಾರಿಫಿಕೇಷನ್ ಕೊಡಬೇಕಾಯ್ತು, ಕೊಟ್ಟಿದ್ದೀನಿ. ಇನ್ನೊಂದು ಸಲ ಈ ಥರ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಬೇರೆ ಏನಾದರೂ ದಾರಿನ ನೋಡ್ಕೊಳ್ಳಿ, ಏನಾದ್ರು ಬೇರೆ ಏನಾದ್ರು ದಾರಿನ ಕಂಡಿಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟೇ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.